ನೋಡಿ ಸ್ಟೂಡೆಂಟ್ಸ್ 2025 ಮತ್ತು 26ನೇ ಸಾಲಿನ SSLC ಮೇನ್ ಎಕ್ಸಾಮ್ ಬರೀತಿರುವಂತ ವಿದ್ಯಾರ್ಥಿಗಳಿಗಾಗಿ ಈ ವಿಡಿಯೋ ಸೀರೀಸ್ ನ ಸ್ಟಾರ್ಟ್ ಮಾಡಿದ್ದೀವಿ. ಸರ್ ಯಾವ ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನಮ್ಮ ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲಿ ಫಸ್ಟ್ ಮಾಡಿ ಮುಗಿಸ್ಬೇಕು ಅನ್ನೋದಕ್ಕಾಗಿ ಈ ವಿಡಿಯೋ ಸೀರೀಸ್ ಮಾಡ್ತಾ ಇದ್ದೀವಿ. ಆಲ್ರೆಡಿ 2 ವಿಡಿಯೋ ಮಾಡಿದ್ದೇವೆ. ಆ ವಿಡಿಯೋ ಲಿಂಕ್ ಅನ್ನ ಈ ವಿಡಿಯೋದ ಕೊನೆ ಕೊಟ್ಟಿರ್ತೀನಿ, ಅವುಗಳನ್ನು ಕೂಡ ನೀವು ನೋಡಬಹುದು. ಸೊ ಈ ವಿಡಿಯೋದಲ್ಲಿ 4 ಅಂಕಕ್ಕೆ ಕೇಳುವಂತ ಒಂದು ಪೋಯಂ ಅಥವಾ ಆ ಪೋಯಂದಲ್ಲಿ ಯಾವ ಸ್ಟಾಂಜಾ ಹೆಚ್ಚು ಹೆಚ್ಚು ಸಲ ಕೇಳಿದ್ದಾರೆ ಅನ್ನೋದನ್ನ ಡಿಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ದಿಸ್ ಇಸ್ ರಾಜು, ವೆಲ್ಕಮ್ ಟು ಸ್ಮಾರ್ಟ್ 20. ಸ್ಮಾರ್ಟ್ ಸ್ಟೂಡೆಂಟ್ಸ್, ಇಲ್ಲಿದೆ ನೋಡಿ, SSLC ಎಕ್ಸಾಮ್ 2025-2026 ತಯಾರಿ ಮಾಡ್ತಿದ್ದೀವಿ. ಸೊ ಇಲ್ಲಿ ನಾವು 100% ಇಂಪಾರ್ಟೆಂಟ್ ಕ್ವಶನ್ಸ್ ಗಳ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೇವೆ. ಸೊ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ್ತಿದ್ದೇವೆ. ಇದು 3ನೇ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಬೇಕಾಗಿದ್ದು ಸೊ ಒಂದು ಪೋಯಂ ಬಗ್ಗೆ, ಅದು ಕ್ವಾಲಿಟಿ ಆಫ್ ಮರ್ಸಿ. ಸೊ ಈ ಪೋಯಂ ಮೇಲೆ 4 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಸೊ ಅದು ಎಲ್ರಿಗೂ ಗೊತ್ತು. ಹಾಗಾದ್ರೆ ಈ 4 ಅಂಕದ ಒಂದು ಪ್ರಶ್ನೆದಲ್ಲಿ ನೀವು ಮಾಡ್ಬೇಕಾಗಿದ್ದು ಆ ಪದ್ಯವನ್ನ ಮೆಮೊರೈಸ್ ಮಾಡ್ಬೇಕಾಗತ್ತ, ಬಯಾಟ್ ಮಾಡ್ಬೇಕಾಗತ್ತ. ಓಕೆ, ನಾನ್ ನಿಮಗೆ ಸ್ಪೆಷಲ್ ಆಗಿ ಏನ್ ಹೇಳೋದಂದ್ರೆ, ಓಕೆ ಪೋಯಮ್ ಅನ್ನ ಬಯಾಟ್ ಮಾಡ್ಬೇಕು, ಆದ್ರೆ ಯಾವ ಸ್ಟಾಂಜಾ ಹೆಚ್ಚು ಹೆಚ್ಚು ಬಾರಿ ಕೇಳಿದ್ದಾರೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋಣ. ಫಸ್ಟ್ ಆ ಸ್ಟಾಂಜಾ ಪರ್ಫೆಕ್ಟ್ ಮಾಡ್ಕೊಂಡು ಉಳಿದ ಎಲ್ಲಾ ಸ್ಟಾಂಜಸ್ ಗಳನ್ನು ನೀವು ಮಾಡ್ಕೊಳ್ರಿ ಅಂತ. ಓಕೆ, ಸೊ ಹಾಗಾಗಿ ಇದಕ್ಕೆಲ್ಲ ಒಂದು ಬೇಸ್ಮೆಂಟ್ ಆಗಿ ಇಟ್ಕೊಂಡಿದ್ದು ನಾನು ನಮ್ಮ SSLC ಬೋರ್ಡ್ ದವ್ರು ಬಿಟ್ಟಂತಹ ಒಂದು ಬ್ಲೂ ಪ್ರಿಂಟ್. ಸೊ ಚಾಪ್ಟರ್ ವೈಸ್ ಬ್ಲೂ ಪ್ರಿಂಟ್ ಏನ್ ಬಿಟ್ಟಿದ್ರು ಅಂದ್ರೆ ಇದರ ಆಧಾರವಾಗಿ ಇಟ್ಕೊಂಡು ನಾವು ಇದನ್ನ ಮಾಡ್ತಿದ್ದೀವಿ. ಇಲ್ಲಿ ಇದೆ ನೋಡಿ, ಸೆಕೆಂಡ್ ಒನ್ ಕ್ವಾಲಿಟಿ ಆಫ್ ಮರ್ಸಿ, ಅಂಡ್ ದೇ ಹ್ಯಾವ್ ಆಸ್ಕ್ಡ್ 4 marks ಕ್ವಶನ್, ಒನ್ ಕ್ವಶನ್ ದಟ್ಸ್ ಫಾರ್ ಮೆಮೊರೈಸೇಷನ್. 4 marks ಒಂದು ಕ್ವಶನ್ ಬರುತ್ತೆ, ಇಷ್ಟೇನೆ. ಓಕೆ, ಇದಾದ ನಂತರ ಇಲ್ಲಿ ಕೋಟ್ ಫ್ರಮ್ ಮೆಮೊರಿ ಅಂತೇಳಿ ಮೇನ್ ಕ್ವಶನ್ ಬರ್ಬಿಟ್ಟು 10th ಕ್ವಶನ್ ಕೇಳ್ತಾರೆ 4 ಅಂಕಕ್ಕೆ. ಸೊ ಅವ್ರು ಕೇಳಿದ್ದು ಹಿ ಸೆಪ್ಟರ್ ಶೋಸ್ ಅಂತ ಈ ಸ್ಟಾಂಜಾವನ್ನ ಕೇಳಿದ್ರು. ಇದು ಎಲ್ಲಿ ಅಂತಂದ್ರೆ SSLC ಮಾಡೆಲ್ ಕ್ವಶನ್ ಪೇಪರ್ 1 2025-26 ದಲ್ಲಿ ಈ ಸ್ಟಾಂಜಾವನ್ನು ಕೇಳಿದ್ದಾರೆ. ಈ ಸೆಪ್ಟರ್ ಶ್ವೇತನನು ಕೇಳಿದ್ದಾರೆ. 4 ಲೈನ್ಸ್ ಓನ್ಲಿ, ದೇ ಆರ್ ಆಸ್ಕಿಂಗ್ ಓನ್ಲಿ 4 ಲೈನ್ಸ್ ಅಷ್ಟೇ ಕೇಳ್ತಾರೆ. ಓಕೆ, ಆಕ್ಚುಲಿ 5 ಲೈನ್ಸ್ ಪೋಯಮ್ ಇದೆ ಅದು ಕ್ವಾಲಿಟಿ ಆಫ್ ಮರ್ಸಿ, ಬಟ್ ದೇ ಆರ್ ಆಸ್ಕಿಂಗ್ ಓನ್ಲಿ 4 ಲೈನ್ಸ್. ಸೊ ಹಿ ಸೆಪ್ಟರ್ ಅನ್ನೋದು ಈ ಸ್ಟಾಂಜಾ ಕೇಳಿದ್ದಾರೆ. ಇನ್ನ SSLC ಮಾಡೆಲ್ ಕ್ವಶನ್ ಪೇಪರ್ ಸೆಕೆಂಡ್ ದಲ್ಲಿ ದ ಕ್ವಾಲಿಟಿ ಹಿಡ್ಕೊಂಡು ಸೊ ದಟ್ ಟೇಕ್ಸ್ ಅಂತೇಳಿ ಮಾಡೆಲ್ ಕ್ವಶನ್ ಪೇಪರ್ 2 ದಲ್ಲಿ ಕೇಳಿದ್ದಾರೆ. ಓಕೆ, ಈ ಸ್ಟಾಂಜಾ ಕೇಳಿದ್ದಾರೆ, 4 ಲೈನ್ಸ್ ಕೇಳಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಇನ್ನ ಥರ್ಡ್ ಮಾಡೆಲ್ ಕ್ವಶನ್ ಪೇಪರ್ ದಲ್ಲಿ ಅವರು ದ ಥ್ರೋನ್ ಮೊನಾಕ್ ಅದನ್ನು ಕೇಳಿದ್ದಾರೆ. ಓಕೆ, ಸೊ SSLC ಮಾಡೆಲ್ ಕ್ವಶನ್ ಪೇಪರ್ ಅದೇ 3ರಲ್ಲಿ. ಓಕೆ, ಇನ್ನು SSLC ಮಾಡೆಲ್ ಕ್ವಶನ್ 4ರಲ್ಲಿ ಸೇಮ್ ದ ಥ್ರೋನ್ ಮೊನಾಕ್ ಅದನ್ನೇ ಕೇಳಿದ್ದಾರೆ. ಸೊ SSLC ಮಾಡೆಲ್ ಕ್ವಶನ್ ಪೇಪರ್ 4ದಲ್ಲಿ. ಓಕೆ, ಇನ್ನು ನಾನು ನಿಮಗೆ ಸಪೋರ್ಟಿವ್ ತೋರಿಸ್ಬೇಕಾಗಿದ್ದು ಇದು ನಮ್ಮ ಏನು ಲಾಸ್ಟ್ ಇಯರ್ 2024-2025 ಎಕ್ಸಾಮ್ ಏನಾಗಿದೆ ನೋಡ್ರಿ, ಅದರದ ಒಂದು ಕ್ವಶನ್ ಪೇಪರ್ ಅಲ್ಲಿ SSLC ಮೇನ್ ಎಕ್ಸಾಮ್ ಕ್ವಶನ್ ಪೇಪರ್ 1ರಲ್ಲಿ, ಮೇನ್ ಎಕ್ಸಾಮ್ 1ರಲ್ಲಿ ಕ್ವಶನ್ ಪೇಪರ್ ಅಲ್ಲ, ಸೊ ಮೇನ್ ಎಕ್ಸಾಮ್ 1ದಲ್ಲಿ ಆ ಕ್ವಶನ್ ಪೇಪರ್ ದಲ್ಲಿ ಫಸ್ಟ್ ಅದ್ರ ಏನ್ ಕೇಳಿದ್ರು ಅಂದ್ರೆ ದ ಕ್ವಾಲಿಟಿ ಆಫ್ ಟೇಕ್ಸ್ ಅಂತ ಇದು ಕೇಳಿದ್ರು. ಆಮೇಲೆ ಇನ್ನು 2024-25 ಮತ್ತೆ ಥ್ರೋನ್ ಇದು ಕೇಳಿದ್ದಾರೆ ಸೆಕೆಂಡ್ ಮೇನ್ ಎಕ್ಸಾಮ್ ದಲ್ಲಿ ಲಾಸ್ಟ್ ಇಯರ್ದು, ಇದು ಅವರೇ ಕೊಟ್ಟಿದ್ದಂತ. ಇನ್ನು 3ನೇ ಎಕ್ಸಾಮ್ ದಲ್ಲಿ ದ ಕ್ವಾಲಿಟಿ ಆಫ್ ಮರ್ಸಿ ಅಂತ ಕೇಳಿದ್ದಾರೆ ಟೇಕ್ಸ್ ಅಂತ ಹೇಳಿ. ಸೊ ಹೈಯೆಸ್ಟ್ ರಿಪೀಟೆಡ್ ಆಗಿದ್ದು ನೀವು ಮಾಡ್ಬೇಕಾಗಿದ್ದು ಇಡೀ ಪೋಯಮ್ ಅನ್ನು ಚೆನ್ನಾಗಿ ಓದ್ಕೊಂಡು ಮಾಡಿ ಸ್ಟೂಡೆಂಟ್ಸ್. ಓದ್ಕೊಂಡು ಈ ಲೈನ್ಸ್ ದ ಕ್ವಾಲಿಟಿ, ಈ ಲೈನ್ಸ್ ಬಹಳಷ್ಟು ಸಲ ಕೇಳಿದ್ದಾರೆ. ಇವು ಸ್ಟಾಂಜನ ಫಸ್ಟ್ ಪರ್ಫೆಕ್ಟ್ ಮಾಡ್ರಿ, ಫಸ್ಟ್ ಥಿಂಗ್. ನೆಕ್ಸ್ಟ್ ಓಕೆ, 1 ಲೈನ್ ಇಲ್ಲಿ ರಿಮೂವ್ ಆಗತ್ತ. ನೆಕ್ಸ್ಟ್ ದ ಥ್ರೋನ್ ಇದನ್ನ ಹಿಡ್ಕೊಂಡು ಇಡೀ ಲೈನ್ಸ್ ಬಹಳಷ್ಟು ಸಲ ಕೇಳಿದ್ದಾರೆ, ಹೈಯೆಸ್ಟ್ ಸಲ ಕೇಳಿದ್ದಾರೆ. ಓಕೆ, ಇದನ್ನೇ ಫಸ್ಟ್ ಮಾಡಿದ್ರು ಅಂತಂದ್ರೆ ಓಕೆ, ನಾ ಸ್ಟಾಂಜಾ ವೈಸ್ ಹೋಗ್ತಾ ಇದ್ದೀನಿ. ಸೊ ಫ್ರೀ ಆಫ್ ಕಿಂಗ್ಸ್ ಅನ್ನೋದು ಸೆಕೆಂಡ್ ಮಾಡಿ ಪರ್ಫೆಕ್ಟ್ ಮಾಡಿ ಸ್ಟೂಡೆಂಟ್ಸ್. ಓಕೆ, ಇಟ್ ಈಸ್ ಎಂಥ್ರೋನ್ಡ್ ಇನ್ ದ ಹಾರ್ಟ್ ಆಫ್ ಕಿಂಗ್ಸ್, ಇದನ್ನ ಲಾಸ್ಟ್ ಮಾಡ್ರಿ. ಓಕೆ, ಇಷ್ಟು ನೀವು ಮಾಡ್ಬೇಕಾಗಿದ್ದು. ಇಡೀ ಪೋಯಮ್ದಲ್ಲಿ ಯಾವ ಕಾರಣಕ್ಕಾಗಿ ಇದೇ ಸ್ಟಾಂಜಾ ಕೊಡ್ಬೇಕಾದ್ರೆ ದೇರ್ ಸಮಥಿಂಗ್ ಇಸ್ ರೀಸನ್, ಸಮಥಿಂಗ್ ರೀಸನ್ ಇಸ್ ದೇರ್ ಬಿಹೈಂಡ್ ದಟ್ ಕ್ವಶನ್. ಸೊ ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ಈ 2 ಸ್ಟಾಂಜಾದನ್ನ ಫಸ್ಟ್ ನೀವು ಇದು ಮಾಡಿ ಅರ್ಥ ಮಾಡ್ಕೊಂಡು ಬ್ಯಾಟ್ ಮಾಡ್ರಿ. ಅದಾದ ನಂತರ ಕಂಪ್ಲೀಟ್ ಆಗಿ ಪೋಯಮ್ನ ಓದ್ಕೊಡ್ರಿ. ಓಕೆ, ಸೊ ನಾನು ಹೇಳ್ತಾ ಇರೋದು ಇಡೀ ಪೋಯಮ್ನೇ ಓದ್ಕೊಡ್ರಿ, ಬಟ್ ಅದರಲ್ಲಿ ಯಾವ್ದು ಇಂಪಾರ್ಟೆಂಟ್ ಕೊಡ್ಬೇಕು ಸರ್ ಅಂತ ಅನ್ಲಿಕ್ಕಾಗಿ ವಿತ್ ಪ್ರೂಫ್ ಕೆ ಸರ್ ನಾನು ಅದನ್ನ ಹೇಳಿದ್ದೇನೆ. ಓಕೆ, ಇಷ್ಟು ನೀವು ಮಾಡಬೇಕು. ಕಂಪ್ಲೀಟ್ ಆಗಿ ಪೋಯಮ್ ನೋಡ್ಕೊಡ್ರಿ. ಫಸ್ಟ್ 1 2 3 ಅಂತ ಪರ್ಫೆಕ್ಟ್ ಮಾಡಿ ಬರ್ದು ತೆಗಿಬೇಕು ನೋಡ್ರಿ ಮಾಡಿ ಸ್ಟೂಡೆಂಟ್ಸ್. ಫುಲ್ ಸ್ಟಾಪ್ ಕಾಮ ಇವು ಬಹಳಷ್ಟು ಇಂಪಾರ್ಟೆಂಟ್, ಯಾಕಂದ್ರೆ ಇದು ರಿಟರ್ನ್ ಇದೆ, ಓರಲ್ ಅಲ್ಲ. ಕೆಲವು ವಿದ್ಯಾರ್ಥಿಗಳು ಹಾಡ ಹಾಡ್ತಾರೆ, ಹಾಡ ಹಾಡ್ಲಿಕ್ಕೆ ಕೇಳೋದಿಲ್ಲಲ್ಲ. ಸೊ ಅದಕ್ಕಾಗಿ ಯು ಶುಡ್ ರೈಟ್ ದಿಸ್ ಒನ್, ಬರ್ದು ಪ್ರಾಕ್ಟೀಸ್ ಮಾಡ್ರಿ, ಅನುಕೂಲ ಆಗತ್ತ. ರೈಟಾ? ಸೊ ಇದಾಗಿತ್ತು. ಇನ್ನು ಅವರದಲ್ಲಿ ಮತ್ತೆ ಒಂದು ನೆಕ್ಸ್ಟ್ ವಿಡಿಯೋ 4 marks ಫ್ರೀ ಅಂತ ಹೇಳ್ತದೆ. ಇವೆಲ್ಲ ಫ್ರೀ ಮಾರ್ಕ್ಸ್ ಆಕ್ಚುಲಿ ನಿಮಗೆ ಪಕ್ಕ ಗ್ಯಾರಂಟಿ ಬರುವಂತದ್ದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ.
ಇದೆಲ್ಲ ತಯಾರಿ ನಮ್ಮ ಮೇನ್ ಎಕ್ಸಾಮ್ 2026ಗಾಗಿ ಅಂತ ಹೇಳ್ತಾ, ಸೊ ಈ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗ್ತಾರೆ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.